ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೇವಲ 50 ಗ್ರಾಂ ತೂಕ ಹೆಚ್ಚಳದಿಂದ ಕನಸೇ ಭಗ್ನ. 50 ಕೆಜಿ ವಿಭಾಗದ ಕುಸ್ತಿ ಫೈನಲ್ನಿಂದ ವಿನೇಶ್ ಪೋಗಟ್ ಅನರ್ಹ. ಒಲಿಂಪಿಕ್ಸ್ನಲ್ಲಿ ಕಮರಿತು ಚಿನ್ನದ ಪದಕದ ಕನಸು. ಮಂಡ್ಯದಿಂದ ತೂಬಿನಕೆರೆವರೆಗೂ 5ನೇ ದಿನದ ಪಾದಯಾತ್ರೆ. ಎತ್ತಿನ ಬಂಡಿ ಏರಿ ಸವಾರಿ ಮಾಡಿದ ನಿಖಿಲ್ ಕುಮಾರಸ್ವಾಮಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಹಳೆ ಸೇತುವೆ ಕುಸಿತ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ. ಬ್ಯಾರಿಕೇಡ್ ಅಳವಡಿಸಿ ಹೊಸ ಸೇತುವೆ ಮೇಲಿನ ಸಂಚಾರವು ಬಂದ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ. ದೇವಸ್ಥಾನ ಮನೆಗಳಿಗೆಲ್ಲ ಹಾಕ್ತಿದ್ದಾರೆ ಬೆಂಕಿ. ಖ್ಯಾತ ಜಾನಪದ ಗಾಯಕ ರಾಹುಲ್ ಆನಂದ್ ಮನೆಯೂ ಧ್ವಂಸ. ಕುಟುಂಬದ ಜೊತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ ಗಾಯಕ. ವಯನಾಡಲ್ಲಿ ಜಿಯೋಗ್ರಾಫಿಕಲ್ ಸ್ಯಾಟಲೈಟ್ ಸರ್ವೆಗೆ ಮುಂದಾದ ಇಸ್ರೋ. ಯಾವ ಪ್ರದೇಶದಲ್ಲಿ ಯಾವ ಟೈಮ್ನಲ್ಲಿ ಭೂಕುಸಿತ ಆಗುತ್ತೆ ಅನ್ನುವುದನ್ನ ಪತ್ತೆ ಹಚ್ಚೋಕೆ ಕ್ರಮ. ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.